ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲರಿಗೂ 73ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನೋಡ್ಬೋದು ನಮ್ಮೊಂದು ಹಾಸ್ಟೆಲ್ನಲ್ಲಿ ನೋಡ್ಬೋದು ಗಣರಾಜ್ಯೋತ್ಸವದ ಆಚರಣೆ ಮಾಡ್ತಾಯಿದ್ದೀವಿ. ನೋಡ್ಬೋದು ಇವರೆಲ್ಲ ನಮ್ಮೊಂದು ಫ್ರೆಂಡ್ಸ್ ನೋಡ್ಬೋದು. ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ನೋಡಿ ಎಲ್ಲರಿಗೆ ಇವತ್ತು ಎಲ್ಲ ಒಂದು ಜನವರಿ 26 ಇವತ್ತು ಎಲ್ಲರಿಗೂ ಸ್ಪೆಷಲ್ ದಿನ ಡೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೆ ಇದು ನಮ್ಮೊಂದು ಜನವರಿ 26 ನಮ್ಮೊಂದು ಗಣರಾಜ್ಯೋತ್ಸವ. ಇದು 73ನೇ ಗಣರಾಜ್ಯೋತ್ಸವ ನಮ್ಮೊಂದು ಹಾಸ್ಟೆಲ್ನಲ್ಲಿ ನಾವು ಆಚರಿಸ್ತಾ ಇರುವೆ. ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀವಿ ಯಾವ ರೀತಿ ನಾವು ಏನೇನು ಮಾಡ್ತೀವಿ ಎಲ್ಲ ನಿಮಗೆ ನೋಡ್ಬೋದು. ಎಲ್ಲರಿಗೆ ನೋಡಿ ಇವತ್ತು ಒಂದು ಬ್ಲಾಗ್ ನಂದು ಇದೇ ಬ್ಲಾಗು ನೋಡ್ಬೋದು. ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ಮಂತು ಎಕ್ಸಾಮ್ ಮುಗೀತು, ಎಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ನೋಡಿ ಎಲ್ಲ ನನ್ನೊಂದು ಇದು ನಮ್ಮೊಂದು ಹಾಸ್ಟೆಲ್ನಲ್ಲಿ ಇರುವಂಥ ಎಲ್ಲ ನನ್ನೊಂದು ಫ್ರೆಂಡ್ಸ್ಗಳು ನೋಡ್ಬೋದು. ಇದೇ ನಮ್ಮ ಒಂದು ಬ್ಲಾಗ್ ನೋಡ್ಬೋದು. ಈಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ನಾವು ಮಾಡ್ತೀವಿ, ಯಾವ ರೀತಿ ಇದು ಮಾಡ್ತೀವಿ ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಲಾಗ್ ಮೂಲಕ. ಏನಿಲ್ಲ, ಜಸ್ಟ್ ಈ ಬ್ಲಾಗನ್ನು ನೀವು ಇಂಟ್ರೆಸ್ಟ್ ಆಗಿ ನೋಡಿ. ಅದ್ರ ಜೊತೆಗೆ ಎಲ್ಲ ನಾನು ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಈ ವಿಡಿಯೋಗೆ ಒಂದು ಜಸ್ಟ್ ಏನಿಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿನ ಬ್ಲಾಗ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಇದೆ, ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್. ಇನ್ನು ನೋಡ್ಬೋದು ಕಲ್ಲದ ತೋರಿ ಅಡುಗೆ ಇವ್ರ ನೋಡ್ರಿ ನಕ್ಷೆ ತೆಗ್ದವ್ರ ನಮ್ಮ ಮೇಡಮ್ ಜಿ. ತೀರ್ 73ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವ್ರಿಗೊಂದು ಲೈಕ್ ಕೊಡ್ರಿ. ನಕ್ಷೆ ತೆಗ್ದಾರೆ, ಹೆಂಗೆ ತೆಗ್ದಾರ ನೋಡ್ರಿ. ಇವ್ರ ನೋಡ್ರಿ ನಮ್ಮ ಸರ್ ಹಾಸ್ಟೆಲ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on
अधिनायक जय हे भारत पंजाब सिंध गुजरात मराठा बाकी विदर्भ वंदे हिमाचल यमुना गंगा चल चल गंगा शिवनानी जाए बोलो भारत माता की जय। बोलो भारत माता की जय। वंदे मातरम। वंदे मातरम। ಇದರಿಂದ ನಿಮಗೆ ಎಲ್ಲರಿಗೆ ಮೊದಲಿಗೆ ನಾನು ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ತಾವೆಲ್ಲ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ದೇವರು ನಿಮಗೆ ಎಲ್ಲ ಆಯುಷ್ಯ ಐಶ್ವರ್ಯ ಮತ್ತು ಬುದ್ಧಿಶಕ್ತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಯಾರಾದರೂ ನಿಮ್ಮ ಗಣರಾಜ್ಯೋತ್ಸವದ ಬಗ್ಗೆ ಎರಡು ಮಾತು ಹೇಳಿದ್ರೆ ಹೇಳ್ಬೋದು. ಎರಡು ನಿಮಿಷದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಪೂಜಾ ಗುರುಗಳಿಗೂ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಇವತ್ತು ಗಣರಾಜ್ಯೋತ್ಸವ ದಿನವನ್ನು ನಾವು ಯಾಕೆ ಗಣರಾಜ್ಯೋತ್ಸವ ಅಂತೀವಿ ಅಂದ್ರೆ ಜನರಿಗೆ ಜನರಿಂದ ಜನರಿಗೋಸ್ಕರ ಮಾಡುವ ಈ ಗಣನದ ಸರ್ಕಾರವನ್ನು ಗಣರಾಜ್ಯೋತ್ಸವ ಎಂದು ಕರೆಯಲಾಗುತ್ತದೆ. ಸಂವಿಧಾನ ಯಾಕೆ ಅಂತೀವಿ ಅಂದರೆ ನಾವು ಸಂವಿಧಾನ ಬಗ್ಗೆ ಹೇಳಬೇಕಾದ್ರೆ ಸಂವಿಧಾನ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯವನ್ನಾಗಿ ಹಾಗೂ ಉಪಾಸನಾ ಸ್ವಾತಂತ್ರ್ಯವನ್ನು ಮತ್ತು ಇಷ್ಟು ಹೇಳಿ ನಾನು ಚಿಕ್ಕ ಭಾಷಣ ಮಾತಾಡ್ತಾರೆ ಬರ್ರಿ. ಶಿವಾನಂದ್ ಬಾಲ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ 73ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈಗ ನೀವು ನೋಡಿದ್ರಲ್ಲ, ಈಗ ಗಣರಾಜ್ಯೋತ್ಸವವನ್ನು ಯಾವ ರೀತಿ ಆಚರಿಸಿದ ಅಂತ ನೋಡಿದಿರಾ, ಕ್ಲಿಯರಾಗಿ ನೋಡಿದಿರಾ, ತೋರಿಸಿದ ಪ್ರತಿಯೊಂದು ವಿಡಿಯೋ ನೋಡ್ಬೋದು.
ಈಗ ಇವ್ರು ವಿಡಿಯೋ ಮಾಡಿದ ನಾನು ನೋಡಿ ನೀವು ನೋಡ್ಬೋದು ಆ ವಿಡಿಯೋ ಮಾಡಿರಂತ ಸಪೋರ್ಟ್ ಮಾಡಿದ ನೀವು, ಯಾಕಂದರೆ ಕ್ಯಾಮ್ರಾಮ್ಯಾನ್ ಆಗಿದೆ ಅಲ್ಲಿ ಬೇಕಾದ್ರೆ ಅದಕ್ಕೋಸ್ಕರ ಇವ್ನಿಗೆ ಒಂದು ಥ್ಯಾಂಕ್ಸ್ ಹಾಕಿ ಮತ್ತು ಅದ್ರ ಜೊತೆ ಇವಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಏನಪ್ಪ RD ಜಾನಪದ ಸಾಂಗ್ ಅಂತ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಇವ್ನು ಕೂಡ ಸಪೋರ್ಟ್ ಮಾಡಿ. ಎಲ್ಲ ಸಬ್ಸ್ಕ್ರೈಬರ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಇದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ಏನೋ ಜಸ್ಟ್ ಇನ್ನು ಡೈಲೀಸ್ ವಿಡಿಯೋ ಬರ್ತಾ ಇರುತ್ತೆ. ಇವತ್ತೊಂದು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಬ್ಲಾಗ್ ಮುಗಿಸ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾನೆ 73ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ